ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವಗಡ. ರಾಜ್ಯದಲ್ಲಿ ಜಂಟಿ ಅಧಿವೇಶನ ಆರಂಭ ಆಗಿದೆ. ಆದರೆ ಅಧಿವೇಶನದ ಮೊದಲ ದಿನವೇ ಸದನ ಕದನವಾಗಿ ಆರಂಭ ಆಗಿದೆ. ಒಂದು ಕಡೆ ರಾಜ್ಯಪಾಲರ ನಡೆಯನ್ನ ಕಾಂಗ್ರೆಸ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆ ರಾಜ್ಯಪಾಲರ ಬಳಿ ಕಾಂಗ್ರೆಸ್ ಅವರು ಕ್ಷಮೆಯಾಚಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವತ್ತು ನಡೆದಿದ್ದೇನೆ, ಮುಂದಿನ ವಾರ ನಡೆಯುವಂಥ ಅಧಿವೇಶನದಲ್ಲಿ ಏನೆಲ್ಲ ಆಗುತ್ತೆ, ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಚಿಕ್ಕಬಳ್ಳಾಪುರ ಶಾಸಕರಾದಂತಹ ಫೈರ್ಬ್ರ್ಯಾಂಡ್ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಣ್ಣ. ಸೀನಿಯರ್ಸ್ಗಿಂತಲೂ ಜೂನಿಯರ್ MLA ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಿದ್ದೀರಲ್ಲ ಅಂತ. ತೆಲುಗು ಮಹೇಶ್ ಬಾಬು ಪಿಕ್ಚರಲ್ಲಿ ಒಂದು ಡೈಲಾಗ್ ಇದೆ, ಎప్పుడు వచ్చామని కాదన్న ಬುಲೆಟ್ ದಿಗಿಂದ ಲೇದ ಅಂತ. ನನ್ನ ಬಾರ್ಡ್ರು ನೀವು ಬಾರ್ಡ್ರು ಸ್ಲ್ಯಾಂಗ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ನನಗೆ ಆಲ್ರೆಡಿ 40 ವರ್ಷ, ನೀವು ಇನ್ನೂ ಅನುಭವ ಆಗಬೇಕು, ಇನ್ನೂ ವಯಸ್ಸಿದೆ ಅಂದರೆ ಹೆಂಗೆ? ನಾನು ಅನುಭವದಲ್ಲಿ ಸೀನಿಯರ್ ಇದ್ದೀನಿ, ವಯಸ್ಸಲ್ಲಿ ಚಿಕ್ಕವನಿದ್ದೀನಿ. ಎಸ್, ನನ್ನ ಸರ್ಕಾರಕ್ಕೆ ಅಸ್ತಿತ್ವದ ಧಕ್ಕೆ ಬಂದಾಗ, ನನ್ನ ಸರ್ಕಾರದ ಐಡಿಯಾಲಜಿಗೆ ಧಕ್ಕೆ ಬಂದಾಗ ಗವರ್ನರ್ ಆಗಲಿ, ಪ್ರೆಸಿಡೆಂಟ್ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ ಫೈಟ್ ಮಾಡ್ತೀನಿ. ಅದೇ ರೀತಿ ಫೈಟ್ ಮಾಡ್ತಿದ್ದೀನಿ. ಸರ್, ಮೊನ್ನೆ ರಾಜ್ಯಪಾಲರು ಏನ್ ತಪ್ಪು ಮಾಡಿದ್ರು? ಕಾಂಗ್ರೆಸ್ ಅವ್ರು ಯಾಕೆ ಹಂಗೆ ಮುಗಿ ಬೀಳ್ದಿರಲ್ಲ? ನೀವು BK ಹರಿಪ್ರಸಾದ್, ಶರತ್ ಬಚ್ಚೇಗೌಡರು, ರವಿ ಅವರು ಏನ್ ಅವ್ರ ಮೈ ಮೇಲೆ ಬಿದ್ರಿ, ಅಕ್ಷರಶಃ ಮೈ ಮೇಲೆ ಬಿದ್ರಿ. ಈಗ ನೋಡಿ ಸರ್, ರಾಜ್ಯದ ಜನತೆಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಸಂವಿಧಾನದಲ್ಲಿ ಆರ್ಟಿಕಲ್ 152 ಇಂದ ಆರ್ಟಿಕಲ್ 162 ಗವರ್ನರ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 163ಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಹೇಗೆ ಹೇಳ್ತಾರೋ ಹಾಗೆ ರಾಜ್ಯಪಾಲರು ಕೇಳಬೇಕು ಅಂತ. ನಾವು ರಾಜ್ಯಪಾಲರನ್ನ ಸರ್ ಡ್ಯಾನ್ಸ್ ಆಡಿ ಅಂತ ಕೇಳಲಿಲ್ಲ, ಸರ್ ಒಂದು ಹಾಡು ಹೇಳಿ ಅಂತ ಕೇಳಲಿಲ್ಲ, ರಾಜ್ಯಪಾಲರನ್ನ ನಾವಿನ್ನೇನೋ ಕೇಳಲಿಲ್ಲ. ನಮ್ಮ ಸರ್ಕಾರದ ಯೋಜನೆಗಳನ್ನ, ನಮಗೆ ಕೇಂದ್ರದಿಂದ ಆಗಿರೋ ಅನ್ಯಾಯನ ನಾವೊಂದು ಸ್ಪೀಚ್ ಬರ್ಕೊಟ್ವಿ, ಅದನ್ನು ಓದಬೇಕು, ಇದು ಕರ್ತವ್ಯ ಕೂಡ. ಆದರೆ ಗವರ್ನರ್ ಅವ್ರು ಓದಲಿಲ್ಲ. ಆಯಿತು, ನಮ್ಗೆ ಅದಕ್ಕೆ ಬೇಜಾರಿಲ್ಲ. ಸರ್, ಒಬ್ಬ ಪ್ರೈಮರಿ ಸ್ಕೂಲ್ ಹುಡುಗ ನ್ಯಾಷನಲ್ ಆ್ಯಂಥಮ್ ಬರ್ತಿದ್ರೆ ಎದ್ದು ನಿಂತ್ಕೊತಾನೆ. ಹಳ್ಳಿಗಳಲ್ಲಿ ಯಾರಾದರೂ ನ್ಯಾಷನಲ್ ಆ್ಯಂಥಮ್ ಬರುವಾಗ ಗೌರವ ಕೊಡಲಿಲ್ಲ ಅಂದರೆ ಊರವರೆಲ್ಲ ಇಟ್ಕೊಂಡು ಹೊಡಿತಾರೆ. ಹೌದು. ನಾವು ಒಬ್ಬ ಗವರ್ನರು ನ್ಯಾಷನಲ್ ಆ್ಯಂಥಮ್ ಆಡದೆ ಹೋಗ್ತಾ ಇರುವಾಗ ನಾನು ನಮಸ್ಕಾರ ಹಾಕಿ, ನೀವು ನನ್ನ ವಿಡಿಯೋ ನೋಡಿ, ಸರ್ ಪ್ಲೀಸ್ ನ್ಯಾಷನಲ್ ಆ್ಯಂಥಮ್ ಹೇಳಿ ಅಂತ ನಾನು ಹೇಳಿದೆ. ನಮ್ಮ ಹರಿಪ್ರಸಾದ್ ಸಾಹೇಬರು ಏನು ಹೇಳಿದ್ರು, ದಯವಿಟ್ಟು ನ್ಯಾಷನಲ್ ಆ್ಯಂಥಮ್ ಹೇಳಿ ಅಂತ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ. ಇದನ್ನ ಮುಗಿ ಬೀಳೋದು ಅಂದ್ರೆ ಹೆಂಗೆ? ಅಲ್ಲ, ಈಗ ಅವರು ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಬಂದರು, ಅಲ್ಲಿ ನಾನು ಕೂಡ ಇದ್ದೆ. ನಾವ್ ಯಾರಾದ್ರೂ ತೊಂದ್ರೆ ಮಾಡಿದ್ವಾ? ನೀವ್ ಯಾರು ತೊಂದ್ರೆ ಮಾಡ್ಲಿಲ್ಲ. ಭಾಷಣ ಮುಗಿಯೋರ್ಗು ನಾವ್ ಇಂಟರ್ಫಿಯರ್ ಆದ್ವಾ? ಆಗ್ಲಿಲ್ಲ. ನಾವು ಅರ್ಧ ಗಂಟೆ ಇರೋ ಸ್ಪೀಚ್ ನ ಅವರು 1 ನಿಮಿಷಕ್ಕೆ ಇಳಿಸಿ ನ್ಯಾಷನಲ್ ಆಂಥಮ್ ಹೇಳಿದೆ ಜೈ ಹಿಂದ್ ಅಂತ ಹೇಳೋವಾಗ, ಸರ್ ನ್ಯಾಷನಲ್ ಆಂಥಮ್ ಹೇಳಿ ಅಂತ ಕೇಳೋದು ತಪ್ಪ? ಅಲ್ಲ, ಜೈ ಹಿಂದ್ ಅಂತ ಹೇಳಿದ ತಕ್ಷಣ ಯಾಕೆ ನ್ಯಾಷನಲ್ ಆಂಥಮ್ ಬರ್ಲಿಲ್ಲ ಅಂತ ಪ್ರತಿ ಬಾರಿನೂ ಕೂಡ ಜೈ ಹಿಂದ್ ಅಂತ ಯಾವಾಗ ಹೇಳ್ತಾರೆ ಇಮಿಡಿಯೇಟ್ ನ್ಯಾಷನಲ್ ಆಂಥಮ್ ಬರ್ತಿತ್ತು. ಈ ಬಾರಿ ಯಾಕೆ ಬರ್ಲಿಲ್ಲ? ಇಲ್ಲ, ನಮಗೆ ಯಾರಿಗೂ ಅದು ಸ್ಪೀಚ್ 1 ನಿಮಿಷಕ್ಕೆ ಮುಗಿಯೋದು ಯಾರಿಗೂ ಗೊತ್ತು? ಕನಿಷ್ಠ 40-45 ನಿಮಿಷ ಸ್ಪೀಚ್ ಇರುತ್ತೆ ಅಂತ ಎಲ್ಲರೂ ಆ ಭಾವನೆಯಲ್ಲಿದ್ದರು. ಸಡನ್ ಆಗಿ ಏಕಾಏಕಿ ಇಲ್ಲ ಗವರ್ನರ್ ಅವ್ರು ನಿಲ್ಸೋದಾದ್ರೆ ನ್ಯಾಷನಲ್ ಅಂತ ಮಾಡಿ ಹೊರಟೋಗಿದ್ದಿದ್ರೆ ಈ ವಿಚಾರಣೆ ಬರ್ತಿರ್ಲಿಲ್ಲ. ನಾನು ಹೇಳೋದು ನೋಡಿ ಸರ್, ಸಂವಿಧಾನದ ನಿಮ್ಗೊಂದು ಹಿನ್ನೆಲೆ ಹೇಳ್ತೀನಿ. 2 ವರ್ಷ 11 ತಿಂಗಳು 18 ದಿನ ಟೈಮ್ ತಗೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್ ಬರೆದ್ರು. 2 ವರ್ಷ 11 ತಿಂಗಳು 18 ದಿನ ನಮ್ಮ ಸಂವಿಧಾನ ತಗೊಂಡ್ರು. ಆದ್ರೆ ಗವರ್ನರ್ ಅನ್ನೋ ಒಂದು ರೋಲ್ನ ನಾವು ಬ್ರಿಟನ್ ಇಂದ ತಗೊಂಡ್ವಿ. ಗವರ್ನರ್ ಅನ್ನೋ ಇದನ್ನ ಬ್ರಿಟನ್ ಇಂದ ತಗೊಂಡ್ವಿ. ಫೆಡರಲಿಸಮ್ ಅನ್ನೋದನ್ನ ಕೆನಡಾ ಇಂದ ತಗೊಂಡ್ವಿ. ಫೆಡರಲಿಸಮ್ ಅಂದ್ರೆ ಸೆಂಟರ್ ಮತ್ತೆ ಸ್ಟೇಟ್ ಮಧ್ಯೆ ಇರೋ ರಿಲೇಶನ್ಶಿಪ್. ಗವರ್ನರ್ನ ಬ್ರಿಟನ್ ಇಂದ ತಗೊಂಡು ನಮ್ಮ ದೇಶಕ್ಕೆ ಅನುಗುಣವಾಗಿ ರೋಲ್ ಫಿಕ್ಸ್ ಮಾಡಿದ್ರು. ಇದ್ರ ಬಗ್ಗೆ ಡಿಬೇಟ್ ಆಯ್ತು. ಡ್ರಾಫ್ಟಿಂಗ್ ಕಮಿಟಿ ಅಂತ, ಅದರ ಚೇರ್ಮನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿದ್ರು. ಅದರಲ್ಲಿ 7 ಜನ ಸದಸ್ಯರಿದ್ರು. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇದ್ರು, ಮುನ್ಷಿ ಅವರಿದ್ರು. ಅವರೆಲ್ಲ ಒಬ್ಬೊಬ್ರು ಗವರ್ನರ್ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾ? ಮುನ್ಷಿ ಅವ್ರು ಹೇಳ್ತಾರೆ, ಇದು ಡ್ರಾಫ್ಟಿಂಗ್ ಕಮಿಟಿ ಸಂವಿಧಾನದಲ್ಲಿರೋ ಸಾಲು, ನನ್ನ ಸಾಲಲ್ಲ. ಮುನ್ಷಿ ಅವ್ರು ಹೇಳ್ತಾರೆ, ಗವರ್ನರ್ ಅವರು ಯಾವುದೇ ಕಾರಣಕ್ಕೆ ಸೆಂಟರ್ನ ಏಜೆಂಟ್ ಆಗಬಾರ್ದು, ಗವರ್ನರ್ಗಿರೋ ಲಿಮಿಟೆಡ್ ಪವರ್ ಅಂತ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅವರು ಜನರಿಂದ ಆಯ್ಕೆ ಆಗಿದ್ದಾರೆ, ಅವ್ರ ಮಾತನ್ನ ಗವರ್ನರ್ ಕೇಳಬೇಕು ಅಂತ. ಆ ಲೆಕ್ಕಕ್ಕೆ ಸಂವಿಧಾನಕ್ಕೆ ಗೌರವ ಇಲ್ವಾ?